ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಪ್ರಮುಖ ಹಾಗೂ ಸ್ವಾರಸ್ಯಕರ ಸುದ್ದಿಗಳೊಂದಿಗೆ ನಾನು ಭುವನ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ಇದು ಫಸ್ಟ್ ಫೋಕಸ್. ಮೊದಲಿಗೆ ಫಸ್ಟ್ ಫೋಕಸ್ ಸುದ್ದಿಯ ಮುಖ್ಯಾಂಶಗಳು. ನರೇಗಾ ಚರ್ಚೆಗಾಗಿ ವಿಧಾನಮಂಡಲ ಅಧಿವೇಶನ 2 ದಿನ ವಿಸ್ತರಣೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ನಿರ್ಧಾರ. ಅಭಿವೃದ್ಧಿ ಅನುದಾನ ಹಾಗೂ ಬಜೆಟ್ ಮಂಡನೆ ಕುರಿತು ಚರ್ಚೆ. ಜಾಹೀರಾತು ವಿಚಾರವಾಗಿ ವಿಧಾನಸಭೆಯಲ್ಲಿ ಬಿಜೆಪಿಯಿಂದ ಸಭಾತ್ಯಾಗ. ಸರ್ಕಾರದ ಸುಳ್ಳು ಪ್ರಚಾರಕ್ಕೆ ತೆರಿಗೆ ಹಣ ದುರ್ಬಳಕೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರ ನಡುವೆ ವಾಗ್ವಾದ. ಸೇನಾ ಬತ್ತಳಿಕೆಗೆ ಹೊಸ ಶಕ್ತಿ ತುಂಬಿದಂತ ಸೂರ್ಯಾಸ್ತ್ರ. ಭಾರತ ಮತ್ತು ಇಸ್ರೇಲ್ ಸಹಭಾಗಿತ್ವದ ಕ್ಷಿಪಣಿ ಲಾಂಚರ್. ಶತ್ರು ರಾಷ್ಟ್ರಗಳ ಗುರಿ ಹತ್ತಿಕ್ಕಲು ಸಜ್ಜಾದ ಭಾರತೀಯ ಸೇನೆ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ. ಶ್ರೀ ಸಂವೇದನೆ ಮತ್ತು ಸಮಾನತೆ ದನಿಯಡಿ ಚಲನಚಿತ್ರೋತ್ಸವ ಆರಂಭ. ಫೆಬ್ರವರಿ 6ರವರೆಗೆ ವಿವಿಧೆಡೆ ಸಿನಿಮಾಗಳ ಭರ್ಜರಿ ಪ್ರದರ್ಶನ. ಫೈನಲ್ಗೆ ಪ್ರವೇಶ ಪಡೆದಂತ ಆರ್ಸಿಬಿ ತಂಡ. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಅದ್ಭುತ ಪ್ರದರ್ಶನ. ಯುಪಿ ವಾರಿಯರ್ಸ್ ತಂಡವನ್ನ ಸೋಲಿಸಿದಂತಹ ರಾಯಲ್ ಚಾಲೆಂಜರ್ಸ್. ಇದೀಗ ಫಸ್ಟ್ ಫೋಕಸ್ ವಾರ್ತೆಯ ವಿವರಗಳು. ನರೇಗಾ ಚರ್ಚೆಗಾಗಿ ವಿಧಾನಮಂಡಲ ಅಧಿವೇಶನ 2 ದಿನ ವಿಸ್ತರಣೆ ಆಗ್ತಾ ಇರುವಂತದ್ದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಅನುದಾನ ಹಾಗೂ ಬಜೆಟ್ ಮಂಡನೆ ಕುರಿತು ಚರ್ಚೆ ಆಗೋ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ನೂತನ ವಿಬಿಜಿ ರಾಮ್ಜಿ ಕಾಯ್ದೆ ಹಾಗೂ ಮನ್ರೇಗಾ ಯೋಜನೆಯ ಕುರಿತು ಸಮಗ್ರ ಚರ್ಚೆ ನಡೆಸಲು ವಿಧಾನಮಂಡಲ ಅಧಿವೇಶನವನ್ನ 2 ದಿನಗಳ ಕಾಲ ವಿಸ್ತರಿಸಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಬುಧವಾರ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದಂತ ಅವರು ಈ ವಿಚಾರದಲ್ಲಿ ಸೋಮವಾರ ಮತ್ತು ಮಂಗಳವಾರ ವಿಶೇಷ ಚರ್ಚೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಲೇಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ಪ್ರಮುಖ ಕಾಯ್ದೆಯ ಸಾಧಕ ಬಾಧಕಗಳ ಬಗ್ಗೆ ಸದನದಲ್ಲಿ ನಿರ್ಣಯ ಅಂಗೀಕರಿಸುವ ಸಾಧ್ಯತೆ ಇದೆ. ಇದೇ ಸಭೆಯಲ್ಲಿ ಶಾಸಕರಿಗೆ ನೀಡಲಾಗುವಂತಹ ಅಭಿವೃದ್ಧಿ ಅನುದಾನದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ರೂಪಾಯಿ ಹಾಗೂ ವಿರೋಧ ಪಕ್ಷದ ಶಾಸಕರಿಗೆ 25 ಕೋಟಿ ರೂಪಾಯಿಗಳು ಮಂಜೂರು ಮಾಡುವುದಾಗಿ ಸಿಎಂ ತಿಳಿಸಿದ್ದಾರೆ. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರು ಸಹ ತಮಗೆ ಕನಿಷ್ಠ 25 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಇದರೊಂದಿಗೆ ಬರುವ ಮಾರ್ಚ್ ತಿಂಗಳಿನಲ್ಲಿ ರಾಜ್ಯ ಬಜೆಟ್ ಮಂಡಿಸುವುದಾಗಿ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಜಾಹೀರಾತು ವಿಚಾರವಾಗಿ ವಿಧಾನಸಭೆಯಲ್ಲಿ ಬಿಜೆಪಿಯಿಂದ ಸಭಾತ್ಯಾಗ ಆಗಿದೆ. ಸರ್ಕಾರದ ಸುಳ್ಳು ಪ್ರಚಾರಕ್ಕೆ ತೆರಿಗೆ ಹಣ ದುರ್ಬಳಕೆ ಮಾಡಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಶಾಸಕರ ನಡುವೆ ವಾಗ್ವಾದ ನಡೆದಿರುವಂತದ್ದು. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ರಾಜ್ಯ ಸರ್ಕಾರ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ್ದನ್ನ ಖಂಡಿಸಿ ಬಿಜೆಪಿ ಶಾಸಕರು ಇಂದು ವಿಧಾನಸಭೆಯಲ್ಲಿ ಸಭಾತ್ಯಾಗವನ್ನ ಮಾಡಿದ್ರು. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರವು ಜನರ ತೆರಿಗೆ ಹಣವನ್ನ ತನ್ನ ರಾಜಕೀಯ ಪ್ರಚಾರಕ್ಕೆ ಮತ್ತು ಸುಳ್ಳು ಮಾಹಿತಿಯನ್ನ ಹರಡೋದಕ್ಕೆ ದುರ್ಬಳಕೆ ಪಡಿಸಿಕೊಂಡಿದೆ ಅಂತ ಹೇಳಿ ಪ್ರತಿಪಕ್ಷಗಳು ಗಂಭೀರವಾಗಿ ಆರೋಪಿಸ್ತಾ ಇರುವಂತದ್ದು. ಇನ್ನು ಪತ್ರಿಕೆಗಳ ಮುಖಪುಟದಲ್ಲಿ ಇಲಾಖೆಯ ವತಿಯಿಂದ ಇಂತಹ ಜಾಹೀರಾತು ನೀಡಿರುವುದು ಸರಿಯಲ್ಲ ಅಂತ ಹೇಳಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈ ಟೀಕೆಗಳಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದಂತಹ ಸಚಿವ ಪ್ರಿಯಾಂಕ ಖರ್ಗೆ ಈ ಹಿಂದಿನ ಬಿಜೆಪಿ ಸರ್ಕಾರ ಕೂಡ ವಿವಿಧ ಸಂದರ್ಭಗಳಲ್ಲಿ ಸರ್ಕಾರದ ಹಣ ಬಳಸಿ ಜಾಹೀರಾತುಗಳನ್ನ ನೀಡಿತ್ತು ಅಂತ ನೆನೆದಿದ್ದಾರೆ. ಈ ಜಾಹೀರಾತು ಯಾವುದೇ ಕಾನೂನು ಉಲ್ಲಂಘಿಸಿಲ್ಲ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರ ಸವಾಲನ್ನ ಎದುರಿಸುವುದಕ್ಕೆ ಸಿದ್ಧರಾಗಿರಿ ಅಂತ ತಿಳಿಸಿದ್ದಾರೆ. ಈ ವೇಳೆ ಉಭಯ ಪಕ್ಷಗಳ ನಡುವೆ ನಡೆದಂತಹ ತೀವ್ರ ವಾಗ್ವಾದದ ನಂತರ ಸರ್ಕಾರದ ಧೋರಣೆಯನ್ನ ಪ್ರತಿಭಟಿಸಿ ಬಿಜೆಪಿ ಸದಸ್ಯರು ಸದನದಿಂದ ಹೊರನಡೆದಿದ್ದಾರೆ. ಸೇನಾ ಬತ್ತಳಿಕೆಗೆ ಹೊಸ ಶಕ್ತಿ ತುಂಬಿದಂತ ಸೂರ್ಯಾಸ್ತ. ಭಾರತ ಇಸ್ರೇಲ್ ಸಹಭಾಗಿತ್ವದ ಕ್ಷಿಪಣಿ ಲಾಂಚ್ ಆಗಿರುವಂತದ್ದು. ಶತ್ರು ರಾಷ್ಟ್ರಗಳ ಗುರಿ ಹತ್ತಿಕ್ಕಲು ಸಜ್ಜಾದಂತ ಭಾರತೀಯ ಸೇನೆಯು ತನ್ನ ಶಸ್ತ್ರಾಸ್ತ್ರ ಬಲವನ್ನ ಹೆಚ್ಚಿಸಿಕೊಳ್ತಾ ಇರುವಂತದ್ದು ನಿಟ್ಟಿನಲ್ಲಿ ಸೂರ್ಯಾಸ್ತ್ರ ಎಂಬ ಅತ್ಯಾಧುನಿಕ ರಾಕೆಟ್ ಲಾಂಚರ್ ವ್ಯವಸ್ಥೆಯನ್ನ ಸೇರ್ಪಡಿಸಿಕೊಂಡಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಗಮನ ಸೆಳೀತಾ ಇದ್ದಂತ ಈ ಸ್ವದೇಶಿ ನಿರ್ಮಿತ ಅಸ್ತ್ರವು ಮುಂಬರುವ ತಿಂಗಳಿನಲ್ಲಿ ಪರೀಕ್ಷೆಗೆ ಪ್ರಯೋಗಗಳಿಗೆ ಸಜ್ಜಾಗ್ತಾ ಇರುವಂತದ್ದು. ಭಾರತ ಮತ್ತು ಇಸ್ರೇಲ್ನ ಎಲ್ಬಿಟ್ ಸಿಸ್ಟಮ್ ಸಹಭಾಗಿತ್ವದಲ್ಲಿ ಸಿದ್ಧಗೊಂಡಿರುವಂತಹ ಈ ಯೋಜನೆಯಡಿ ಸುಮಾರು 292 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ 2 ಲಾಂಚರ್ಗಳನ್ನ ಸೇನೆಗೆ ಹಸ್ತಾಂತರಿಸಲಾಗ್ತಾ ಇದೆ. ಈ ಸೂರ್ಯಾಸ್ತ ಲಾಂಚರ್ಗಳು 150 ಕಿಲೋಮೀಟರ್ನಿಂದ 300 ಕಿಲೋಮೀಟರ್ವರೆಗೂ ದೂರದವರೆಗೂ ನಿಖರ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆಯಂತೆ. ಶತ್ರು ಪಾಳೆಯದ ಚಲನವಲನಗಳನ್ನ ಗಮನಿಸಿದಂಥ
ಕ್ಷಿಪ್ರವಾಗಿ ಪ್ರಕ್ರಿಯಿಸುವಂತಹ ಮತ್ತು ದಾಳಿ ಮಾಡಿದ ತಕ್ಷಣವೇ ಸ್ಥಳಾಂತರಗೊಳ್ಳುವಂತಹ ವಿಶಿಷ್ಟ ತಂತ್ರಜ್ಞಾನವನ್ನ ಇದು ಒಳಗೊಂಡಿದೆಯಂತೆ. ಪಾಕಿಸ್ತಾನ ಮತ್ತು ಚೀನಾದಂತಹ ನೆರೆ ರಾಷ್ಟ್ರಗಳು ಕ್ಷಿಪಣಿ ಸವಾಲುಗಳನ್ನು ಎದುರಿಸಲು ಈ ವ್ಯವಸ್ಥೆ ಭಾರತಕ್ಕೆ ಆಣೆ ಬಲ ನೀಡಲಿದೆ. ಜೊತೆಗೆ ಖಾಸಗಿ ಸಂಸ್ಥೆಯಾದಂತಹ NIBE ಲಿಮಿಟೆಡ್ ಇದರ ಸ್ಥಳೀಯ ಉತ್ಪಾದನೆಯನ್ನ ನಿರ್ವಹಿಸ್ತಾ ಇದೆ. ಇನ್ನು ಯಶಸ್ವಿ ಪ್ರಯೋಗಗಳ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನ ಸೇನೆಗೆ ನಿಯೋಜಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿ ಮತ್ತು ಅವರ ಸಹಚರರಿಗೆ ಸಂಬಂಧಿಸಿದಂತಹ 177 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಜಾರಿ ನಿರ್ದೇಶನಾಲಯವು ಮುಟ್ಟುಗೋಲು ಹಾಕಿಕೊಂಡಿದೆ. ರಾಷ್ಟ್ರವ್ಯಾಪ್ತಿ ಹರಡಿರುವಂತಹ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಜಾಲದ ಮಾಸ್ಟರ್ ಮೈಂಡ್ಗಳಿಗೆ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ತನಿಖಾ ಸಂಸ್ಥೆ ಗಂಭೀರವಾಗಿ ಆರೋಪಿಸಿದೆ. ಈ ಹೊಸ ಕ್ರಮವೊಂದಿಗೆ ಈ ಪ್ರಕರಣದಲ್ಲಿ ಇದುವರೆಗೂ ಇಡಿ ಜಪ್ತಿ ಮಾಡಿದಂತ ಒಟ್ಟು ಆಸ್ತಿಯ ಮೌಲ್ಯವು 320 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಕೃಷಿ ಭೂಮಿ ಮತ್ತು ವಸತಿ ಫ್ಲಾಟ್ಗಳನ್ನ ಒಳಗೊಂಡಂತೆ ಹಲವು ಚರ ಆಸ್ತಿಗಳನ್ನ ತಾತ್ಕಾಲಿಕವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಅಂತ ಆದೇಶವನ್ನ ನೀಡಿದೆ. ಕಳೆದ 2025 ಆಗಸ್ಟ್ನಲ್ಲಿ ಸಿಕ್ಕಿಂನ ಪ್ರವಾಸದಲ್ಲಿದ್ದಾಗ ಇಡಿ ಅಧಿಕಾರಿಗಳಿಂದ ಬಂಧಿಸಲ್ಪಟ್ಟಿದ್ದಂತಹ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಸದ್ಯ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ. ಭಾರತದಲ್ಲಿ ಆನ್ಲೈನ್ ರಿಯಲ್ ಮನಿ ಗೇಮಿಂಗ್ ನಿಷೇಧವಿದ್ರೂ ಸಹ ಅತ್ಯಂತ ವ್ಯವಸ್ಥಿತವಾಗಿ ಈ ಜಾಲವನ್ನ ನಡೆಸಲಾಗುತ್ತಿದೆ ಎಂಬ ಅಂಶವು ತನಿಖೆ ವೇಳೆ ಬಯಲಾಗಿದೆ. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ವೈದ್ಯರು ತಮ್ಮ ನಿಗದಿತ ಕರ್ತವ್ಯದ ಅವಧಿಯಲ್ಲಿ ನಂತರ ಕೆಲವು ಖಾಸಗಿ ಚಿಕಿತ್ಸಾಲಯಗಳಲ್ಲಿ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಸೇವೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಆದರೆ ಈ ಸೇವೆಗೆ ಸಂಪೂರ್ಣ ವಿವರಗಳನ್ನ ಕಡ್ಡಾಯವಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಆರೈಕೆ ಮತ್ತು ತುರ್ತು ಚಿಕಿತ್ಸೆಗೆ ಮೊದಲು ಆದ್ಯತೆ ನೀಡಬೇಕಿರೋದ್ರಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ವೈದ್ಯರು ಖಾಸಗಿ ಆಸ್ಪತ್ರೆಗಳ ಒಳರೋಗಿಗಳ ವಿಭಾಗದಲ್ಲಿ ತೊಡಗಿಸಿಕೊಂಡ್ರೆ ಸರ್ಕಾರಿ ಸೇವೆಗಳ ಗುಣಮಟ್ಟ ಕುಸಿತಾ ಇದೆ ಅಂತ ಸಚಿವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಯಮಗಳ ಪ್ರಕಾರ ಮೀರಿ ಕಾರ್ಯವಹಿಸುವಂತಹ ವೈದ್ಯರ ವಿರುದ್ಧ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅಡಿಯಲ್ಲಿ ಶಿಸ್ತು ಕ್ರಮ ಜರುಗಿಸುವುದಾಗಿ ಸಚಿವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶ್ರೀ ಸಂವೇದನೆ ಮತ್ತು ಸಮಾನತೆ ದನಿಯಡಿ ಚಲನಚಿತ್ರೋತ್ಸವ ಆರಂಭ ಆಗ್ತಾ ಇರುವಂತದ್ದು. ಫೆಬ್ರವರಿ 6ರವರೆಗೆ ವಿವಿಧೆಡೆ ಸಿನಿಮಾಗಳ ಭರ್ಜರಿ ಪ್ರದರ್ಶನ ಆಗುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಸಂಜೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವರ್ಣರಂಜಿತವಾಗಿ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಬಾರಿಯ ಚಿತ್ರೋತ್ಸವವು ಶ್ರೀಗೆ ಕುರಿತಂತೆ ವಿಶೇಷ ಮಾದರಿಯಲ್ಲಿ ಬರ್ತಾ ಇರುವಂತದ್ದು. ಇನ್ನು ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಾ ಇದೆ. ಉದ್ಘಾಟನಾ ಸಮಾರಂಭದಲ್ಲಿ ಪ್ರಖ್ಯಾತ ನಟ ಪ್ರಕಾಶ್ ರಾಜ್, ನಟಿ ರುಕ್ಮಿಣಿ ವಸಂತ ಹಾಗೂ ಅನೇಕ ಗಣ್ಯರು ಕೂಡ ಭಾಗವಹಿಸಿದ್ರು. ನೆದರ್ಲ್ಯಾಂಡ್ನ ಪೋರ್ಟ್ ಬ್ಯಾಗೇಜ್ ಚಿತ್ರವು ಆರಂಭಿಕ ಪ್ರದರ್ಶನವಾಗಿ ತೆರೆ ಕಂಡಿತು. ಇಂದಿನಿಂದ ಪ್ರಾರಂಭವಾಗಿ ಫೆಬ್ರವರಿ 6ರವರೆಗೂ ಕೂಡ ನಡೆಯಲಿರುವಂತಹ ಈ ಸಿನಿಮೋತ್ಸವದ ದೇಶ ವಿದೇಶಗಳಲ್ಲಿ ಅತ್ಯುತ್ತಮ ಚಿತ್ರಗಳ ಪ್ರದರ್ಶನಗೊಳ್ಳಲಿದೆ. ಬೆಂಗಳೂರಿನ ರಾಜಾಜಿನಗರದ ಲೂಲು ಮಾಲ್ನಲ್ಲಿರುವಂತಹ ಸಿನಿ ಪೊಲೀಸ್ ಹಾಗೂ ಸುಚಿತ್ರಾ ಫಿಲ್ಮ್ ಸೊಸೈಟಿ ಮತ್ತು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದ ಆವರಣದಲ್ಲಿ ಸಿನಿಮಾ ಪ್ರಿಯರಿಗೆ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ನಡೆಸ್ತಾ ಇದೆ. ಇವತ್ತಿನಿಂದ ಫೆಬ್ರವರಿ 6ನೇ ತಾರೀಕು ಈ ಸಮಾರಂಭವನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಸರ್ಕಾರ ಈ ಬಾರಿ ಸುಮಾರು 70 ದೇಶಗಳ ಆಯ್ದ ಸುಮಾರು 240 ಸಿನಿಮಾ ಪ್ರದರ್ಶನ ನಡೆಯಲಿದ್ದು ದೇಶ ವಿದೇಶಗಳ ಅಪರೂಪದ ಚಲನಚಿತ್ರಗಳನ್ನು ವೀಕ್ಷಿಸುವ ಅವಕಾಶ ದೊರೆತಿದೆ. ನಿಮಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಸಿದ್ಧಿ ಪಡೆದ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದ ಮತ್ತು ಜನಮನ್ನಣೆ ಗಳಿಸಿರುವ 100ಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳು, ಹಾಗೆಯೇ 30ಕ್ಕೂ ಹೆಚ್ಚು ವಿವಿಧ ಭಾರತೀಯ ಭಾಷೆಗಳ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ. ಯುಪಿ ವಾರಿಯರ್ಸ್ ತಂಡವನ್ನ ಸೋಲಿಸಿದಂತಹ ರಾಯಲ್ ಚಾಲೆಂಜರ್ಸ್ ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಪ್ರೀಮಿಯರ್ ಲೀಗ್ನ 18ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಯುಪಿ ವಾರಿಯರ್ಸ್ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಆರ್ಸಿಬಿ ತಂಡವು ನೇರವಾಗಿ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಟಾಸ್ ಗೆದ್ದ ಮೊದಲ ಬೌಲಿಂಗ್ ಆಯ್ಕೆ ಮಾಡಿಕೊಂಡಂತಹ ಬೆಂಗಳೂರು ತಂಡದ ನಿರ್ಧಾರ ಸಫಲವಾಯಿತು. ಯುಪಿ ವಾರಿಯರ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 143 ರನ್ ಗಳಿಸಲಷ್ಟೇ ಶಕ್ತವಾಯಿತು. ತಂಡದ
ಪರಿ ದ್ವೀಪ್ತ ಶರ್ಮಾ 55 ರನ್ ಮತ್ತು ಮೇಗ್ ಲ್ಯಾನಿಂಗ್ 41 ರನ್ ಗಳಿಸಿ ಹೋರಾಟ ನಡೆಸಿದ್ರು. ಉಳಿದ ಆಟಗಾರ್ತಿಯರೊಂದಿಗೆ ಸಾಥ್ ಸಿಗಲಿಲ್ಲ. 144 ರನ್ಗಳ ಗುರಿ ಬೆನ್ನತ್ತಿದಂತ ಆರ್ಸಿಬಿ ತಂಡಕ್ಕೆ ಗ್ರೇಸ್ ಹ್ಯಾರಿಸ್ ಮತ್ತು ನಾಯಕಿ ಶ್ರುತಿ ಮಂದಣ್ಣ ಸ್ಫೋಟಕ ಆರಂಭ ನೀಡಿದ್ರು. ಹ್ಯಾರಿಸ್ ಕೇವಲ 37 ಎಸೆತಗಳಲ್ಲಿ 75 ರನ್ ಸಿಡಿಸಿ ಪಂದ್ಯವನ್ನ ಆರ್ಸಿಬಿ ಪರವಾಗಿ ವಾಲುವಂತೆ ಮಾಡಿದ್ರು. ಇನ್ನು ಶ್ರುತಿ ಮಂದಣ್ಣ ರನ್ ಸಿಡಿಸುವ ಮೂಲಕ ತಂಡವನ್ನ ಗೆಲುವಿನ ತಡ ಸೇರಿಸಿದ್ದಾರೆ. ಕೇವಲ 13.1 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡ ಗುರಿ ತಲುಪಿದಂತ ಆರ್ಸಿಬಿ ಲೀಗ್ ಹಂತದ 8 ಪಂದ್ಯಗಳಲ್ಲಿ 6ನೇ ಗೆಲುವು ದಾಖಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ತೆಗೆದುಕೊಂಡಿದೆ, ಫೈನಲ್ ಪ್ರವೇಶ ಮಾಡಿದೆ. ಈ ಸೋಲಿನಿಂದ ಯುಪಿ ವಾರಿಯರ್ಸ್ ತಂಡದ ಪ್ಲೇ ಆಫ್ ಹಾದಿ ಈಗ ಮತ್ತಷ್ಟು ಕಠಿಣವಾಗಿದೆ. ಇದಾಗಿತ್ತು ಈ ಕ್ಷಣದ ನ್ಯೂಸ್ ಫಸ್ಟ್ ಫೋಕಸ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.